ನನಗೆ ಮಠಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ 1,000 ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ. ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು. 1 ವರ್ಷದೊಳಗೆ ಅದಕ್ಕೆ ಕಟ್ಟಿದ್ವಿ, ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ. ಅದು 1 ವರ್ಷ 1,000 ಇದ್ದಿದ್ದು ಈಗ 5,000 ಮಕ್ಕಳು ಅಲ್ಲಿ ಓದ್ತಾರೆ. ಒಮ್ಮೆನಿಸ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿಯಾಗಿದೆ, ವಿದ್ಯಾರ್ಥಿನಿಯರಿಗೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ 48 ಎಕರೆ ಸ್ಥಳದಲ್ಲಿ, ಸುಮಾರು ಇಲ್ಲಿಂದ 11 ಕಿಲೋಮೀಟರ್ ದೂರ ಆಗ್ತದೆ, ಅಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ, ಜೂನ್ದಿಂದ. ಅದು ಅದರ ಕಟ್ಟಡ, ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು IIT ಬಿಲ್ಡಿಂಗ್ ನೋಡ್ದಂಗೆ ಆಗ್ತದೆ. ಆ ಕಟ್ಟಡಕ್ಕೆ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ, ಅಂಥವರೆಲ್ಲ ಉದಾರವಾದ ದಾನದಿಂದ, ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ. ಅದು ಸುಮಾರು 1,500 ಮಕ್ಕಳು ಎಟ್ ಎ ಟೈಮ್ ಕುಂತು ಊಟ ಮಾಡ್ಬೋದು, ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ನಿರ್ಮಾಣ ಆಗಿದೆ. ಒಂದು 4-5 ಸಾವಿರ ಜನ ಕುಂತು ಕಾರ್ಯಕ್ರಮ ಮಾಡ್ಬೋದು. ಒಂದು ಡೈನಿಂಗ್ ಹಾಲ್ ಕಮ್ ಫಂಕ್ಷನ್ ಹಾಲ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಒಂದು ಭಾಳ ಸುಂದರವಾದ ವಿನ್ಯಾಸ, ಕೊಲ್ಲಾಪುರದ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ. ಆಮೇಲೆ 15 ಕ್ಲಾಸ್ ರೂಮು, ಲ್ಯಾಬ್ರೋಟ್ರಿ, ಪ್ರಿನ್ಸಿಪಲ್ ಕ್ವಾರ್ಟರ್ಸು ಎಲ್ಲ ನಡೀತಾ ಇದೆ. ಅಂದರೆ ಈ ವರ್ಷ 200 ಮಕ್ಕಳು ಆರ್ಟ್ಸ್ ವಿಭಾಗದಿಂದ, 400 ಮಕ್ಕಳು ಸೈನ್ಸ್ ವಿಭಾಗದಿಂದ ತಗೊಂಡು 600ರಿಂದ 700 ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ. ಡೈನಿಂಗ್ ಹಾಲ್ 1,500 ಮಕ್ಕಳಿಗೆ ರೆಡಿಯಾಗಿದೆ, ಕಾಲೇಜ್ 1,500 ಮಕ್ಕಳಿಗೆ ರೆಡಿಯಾಗಿದೆ, ಹಾಸ್ಟೆಲ್ ಅಷ್ಟೇ 700 ಮಕ್ಕಳಿಗೆ ಆಗ್ತದೆ. ಮತ್ತು ಗವಿಸಿದ್ಧ ಯಾವಾಗ ಜೋಳಿಗೆ ಶಕ್ತಿ ತುಂಬ್ತಾನ ಅವಾಗ ಮತ್ತೆ ಅದನ್ನು ಮುಗಿಸ್ತೇನೆ. ಅದನ್ನು ಇನ್ನೊಂದು ಹಾಸ್ಟೆಲ್ 700-750 ಮಕ್ಕಳದ್ದು ಬೇಸ್ಮೆಂಟ್ ರೆಡಿ ಆಗಿದೆ. ಅದು ಮುಂದೆ ಮುಗಿಸೋಣ. ಗವಿಸಿದ್ಧ ಯಾವಾಗ ಶಕ್ತಿ ಕೊಡ್ತಾನ, ನೀವು ಯಾವಾಗ ಹೋಯ್ತಂತೀರಿ ಅವಾಗ ಮುಗಿದು ಬಿಡ್ತೈತೆ ಅಷ್ಟೇ. ಈ ನಾಡಿನ ಎಲ್ಲ ಮಠದ ಭಕ್ತರು, ಸಹೃದಯಿಗಳು